ರಾಜ್ಯಕ್ಕೆ ಕಾವೇರಿ ನಿರಾಸೆ. ತಮಿಳುನಾಡಿಗೆ 30ರವರೆಗೆ ಪ್ರತಿದಿನ 3,000 ಕ್ಯೂಸೆಕ್ ನೀರು ಬಿಡಿ. ಮೇಲುಸ್ತುವಾರಿ ಸಮಿತಿ ಆದೇಶದಿಂದ ತಗ್ಗಿದ ಹೊರೆ, ಆರದ ಗಾಯ. ಮುಗೀತು ಕಣ್ಲ ನಮ್ಮ ಕತೆ. ಯಾರು ನಂಬೋದು, ಯಾರನ್ನು ಬಿಡೋದು? ಕೋರ್ಟ್ನಲ್ಲಿ ನ್ಯಾಯದೇವತೆ ಕಣ್ಗೆ ಕಬ್ಬಟ್ಟೆ ಕಟ್ಟಿ ಅನ್ಯಾಯ ಗೆಲ್ಸವ್ರೆ. ನಮ್ಮ ಕಷ್ಟ ದೇವ್ರಿಗೂ ಗೊತ್ತಾಗ್ತಿಲ್ಲ. ಈ ಸಲ ಮುಂಗಾರು ಕೈ ಕೊಡ್ತು. ಮೇಘ ಮಳೆನಾದರೂ ಬೀಳ್ಬೇಕಿತ್ತು, ಅದೂ ಆಗ್ತಿಲ್ಲ. ವ್ಯವಸಾಯ ನಂಬಿ ಹೆಂಗ್ಲಾ ಬದುಕೋದು? ಸಾಲ ಕೊಟ್ಟವರು ಮನೆ ಬಾಗ್ಲಿಗೆ ಬರ್ತಾವ್ರೆ. ಇದೂ ಸಾಲದು ಅಂತ ಅನ್ಯಾಯ ಆಯಿತು ಅಂತ ಹೋರಾಟ ಮಾಡೋಕೆ ಹೋದ ನನ್ನ ತಮ್ಮನೂ ಜೈಲ್ಗೆ ಹಾಕೋರೆ. ಇದೆಂಥ ಶಿಕ್ಷೆ ಅಲ್ಲ? ಹೋಗ್ಲಿ ಬಿಡು, ಇನ್ನೊಂದು ವರ್ಷ ಸರ್ಕಾರ ಬದಲಾಗುತ್ತೆ, ಸಾಲ ಮನ್ನಾ ಮಾಡ್ತಾರೆ. ಅಲ್ಲಿವರೆಗೂ ಬಂಡವಾಳ ಬಾಳೋಣ. ಅವಮ್ಮ ಎಷ್ಟು ಅಂತ ಕೂಗಾಡ್ತಾಳೆ. ಮುಂದಿನ ತಿಂಗಳು ಅಲ್ಲಿ ಮಳೆ ಆದರೆ ನಾವೇ ತಗೊಳ್ಳಿ ಅಂದ್ರು, ಅವಮ್ಮ ಬೇಡ ಅಂತಾಳೆ. ಬೇಸಾಯ ಮಾಡಿ ಬದುಕ್ತೀವಿ ಅನ್ನೋದು ಸುಳ್ಳು ಕಣ್ಲ. ಕಾಲೇಜ್ನಲ್ಲಿದ್ದಾಗ ಮಿಲ್ಟ್ರಿಗೆ ಸೆಲೆಕ್ಟ್ ಆಗಿದ್ದೆ. ಹೋಗಿದ್ರಾಗಿರೋದು ನಮ್ಮ ಅಪ್ಪನಿಂದ, ಅದೂ ಆಗಲಿಲ್ಲ. ಎಲ್ಲದಕ್ಕೂ ಹಣೆಯಲ್ಲಿ ಬರ್ದಿರ್ಬೇಕು. ಮುಂಗಾರು ಬೀಳಲಿಲ್ಲ, ಮುಂಗಾರು ಮಳೆ 2 ರಿಲೀಸ್ ಆಗೋದಂತೆ. ವೆಂಕಟೇಶ್ವರ ಟಾಕೀಸಲ್ಲಿ ಹಾಕೋನೆ, ಹೋಗಿ ಬರೋಣ ಬಾ. ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮ ನೀಡಿದ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ನಿನ್ನ ಸೇವೆ ಮಾಡೋ ಭಾಗ್ಯ ಎಲ್ರಿಗೂ ಸಿಗಲ್ಲ ತಾಯಿ. ಮತ್ತೆ ನಿನ್ನೊಡಲಿಗೆ ಬಂದಿದ್ದೀನಿ, ಸ್ವೀಕರಿಸು. ಎಂಥ ಸೌಂದರ್ಯ ನೋಡು, ನಮ್ಮ ಕರುನಾಡ ಬೀಡು ಗಂಧದ. ಯಾರಲ್ಲ ಅದು ಮಣ್ಣಿಡ್ಕೊಂಡು ಏನೋ ಹುಡುಕ್ತಾವನೆ? ಚಿನ್ನಾಗಿನ್ನ ಸಿಕ್ಕಾತ? ಸಿಕ್ಬಿಟ್ರೆ ಏನಿಲ್ಲ, ಚಿಂದ ಅಂತ ನೀರ್ನೇ ಬಿಡ್ಲಿಲ್ಲ, ಇನ್ ಚಿಂದ ಅಂತ ಮಣ್ಣು ಬಿಟ್ಟಾರ. ಬಾ ಅದೇನು ನೋಡೋಣ. ನಮ್ಮ ಚಂದ್ರ ಇದ್ದಂಗ ಅವನಲ್ಲ? ಯಾರು ನಮ್ಮ ಮಾದಣ್ಣ ಮಗ ಚಂದ್ರನ? ಆ ಬಡ್ಡೆದ ಅದೆಲ್ಲ ಹಾಕೊಂಡು ತಿಂತವನು. ಇಲ್ಲ, ನಮ್ಮ ಐರಣ್ಣನ ಮಗ. ಲೋ ಚಂದ್ರ, ಲೋ ರವಿ, ಲೇ ಹೆಂಗಿದಿಲ್ಲ ಅಣ್ತಮ್ಮ? ಅಂತಮ್ಮ ಹಿಂಗಿದ್ದೀನಿ. ಏನಿಲ್ಲ ರಾಜವಲಿ, ಹೆಂಗಿದಿಲ್ಲ? ನೋಡ ಅಂತಮ್ಮ, ಹಿಂಗಿದ್ದೀನಿ. ರಾಗಿ ಮುದ್ದೆ ಉಪ್ಪೆಸರು ತಿನ್ಕೊಂಡು. ನೀನೇನು ನಾರ್ತ್ ಇಂಡಿಯಾ ಚಪಾತಿ ಪರಾಟ ತಿನ್ಕೊಂಡು ಬೆಳಗಾಗ್ಬಿಟ್ಟಿದ್ಯಾ? ಸುಮ್ಮನೆ ಇಲ್ಲ, ನಿಂದು ಯಾವಾಗಲೂ ತಮಾಷೆನೇ ಆಯಿತು. ಇದೇನಿಲ್ಲ ಚಂದ್ರ, ಇದ್ದಕ್ಕಿದ್ದಂತ ಊರ ಕಡೆ ಬಂದ್ಬಿಟ್ಟಿದ್ಯಾ? ಅಯ್ಯೋ, ಅದೊಂದು ದೊಡ್ಡ ಕತೆ ಹೇಳ್ತೀನಿ ಬಾ. ಗೊತ್ತಾಯ್ತು ವಾಟರ್ ಕ್ರೈಸಿಸ್ ಎಷ್ಟಿದೆ ಅಂತ. ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆಗ್ತಿದೆ ನಮ್ಮ ಕಾವೇರಿ ಪಾಡು. ಒಂದು ಬೆಳೆನೂ ತೆಗಿಯೋ ಕಷ್ಟ. ಹೆಂಗೋ ಜೀವನ ಮಾಡ್ತಿದ್ದೀರ ಇಲ್ಲಿ. ಏನೋ ಮಾಡ್ಬೇಕಲ್ಲ ಅಪ್ಪ. ಅಪ್ಪ ಹಾಕಿದ ಆಲದ ಮರ, ನಿಂದೇ ಆರಾಮ್ ಕೆಲಸ. ಮಿಲಿಟ್ರಿ ಆಫೀಸರ್, ದೇಶಕ್ಕಾಗಿ ಯೋಧ. ಅದೊಂದೇ ಹೆಮ್ಮೆ. ಆದರೂ ನಮ್ಮ ನಾಯಿ ಪಾಡು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಮನಸ್ಸಲ್ಲಿ ಇಟ್ಕೊಂಡೇ ಕೊರಗ್ತೀವಿ. ನಮ್ಮ ಕಾಲೇಜ್ ಡೇಸ್ನಲ್ಲಿ ನಾವು ಅಂದ್ಕೊಂಡಂಗೆ ನಾವು ಏನು ಇಲ್ವೋ. ರೈತ ಈ ದೇಶದ ಬೆನ್ನೆಲುಬು, ಎಲ್ಲರ ಹಸಿವನ್ನು ನೀಗಿಸುವ ಅನ್ನದಾತ. ರೈತನಿಲ್ಲದೆ ಈ ದೇಶ ಇರಲ್ಲ. ಸುಳ್ಳು. ನಮ್ಮ ದೇಶ ಮುಂದುವರಿಯೋಕ್ಕೆ ಎಕಾನಮಿ ಮುಖ್ಯ. ಎಕಾನಮಿಕಲಿ ನಮ್ಮ ದೇಶ ಇಂಪ್ರೂವ್ ಆಗೋಕ್ಕೆ ರೈತರಿಂದ ಏನೂ ಲಾಭ ಇಲ್ಲ. ನಮ್ಮ ದೇಶದ ರೈತರೇ ನಷ್ಟ ಅನುಭವಿಸ್ತಿರ್ಬೇಕಾದ್ರೆ ಅವರಿಂದ ನಮ್ಮ ದೇಶ ಉದ್ಧಾರ ಹೇಗೆ ಸಾಧ್ಯ? ದೇಶದ ಗಡಿಯಲ್ಲಿ ದೇಶ ರಕ್ಷಣೆ ಮಾಡೋ ಯೋಧ ಎಷ್ಟು ಮುಖ್ಯನೋ, ದೇಶದ ಒಳಗೆ ಪ್ರಜೆಗಳ ಹಾಗೂ ಪ್ರಜೆಪಾಲಕರ ಹಸಿವನ್ನು ನೀಗಿಸೋ ರೈತನೂ ಅಷ್ಟೇ ಮುಖ್ಯ. ಒಂದು ಸಾಫ್ಟ್ವೇರ್ ಕಂಪನಿ ಸುತ್ತ 100 ಅನ್ನ ಕೊಡೋ ಹೋಟೆಲ್ಗಳಿರುತ್ತೆ. ಅಲ್ಲಿ ನೀವು ಮಾಡೋ ಊಟದ ಪ್ರತಿಯೊಂದು ಅಗುಳು ಅನ್ನಕ್ಕೂ ಒಬ್ಬ ರೈತ 100 ಬೆವರು ಹನಿ ಸುರಿಸಿರ್ತಾನೆ. ಅಲ್ಲಿ ರುಚಿ ರುಚಿಯಾಗಿ ಊಟ ಮಾಡಬೇಕು ಅಂದರೆ ಅಷ್ಟೇ ಅಲ್ಲ, ಎಷ್ಟೋ ರೆಸ್ಟೋರೆಂಟ್ಗಳು, ಪಿಜ್ಜಾ ಹಟ್ಗಳು, ಕಾಫಿ ಡೇಗಳು ಇವತ್ತು ಅವಲಂಬಿಸಿರೋದು ನಿಮ್ಮನ್ನೇ. ಆದರೂ ರೈತ ಇಲ್ಲದೆ ಅಲ್ಲಿ ಏನೂ ನಡೆಯಲ್ಲ. ಹೀಗೆ ಹೇಳಿ, ಇದರಿಂದ ನಮ್ಮ ದೇಶದ ಎಕಾನಮಿ ಬೆಳೀತಿಲ್ವಾ? ಒಪ್ಕೊಳ್ಳೋಣ. ಆದರೆ ಇವತ್ತು ಎಷ್ಟು ಜನ ರೈತರ ಮಕ್ಕಳು ಅಲ್ಲೇ ಉಳ್ಕೊಂಡು ವ್ಯವಸಾಯ ಮಾಡ್ತಿದ್ದಾರೆ? ಮೆಜಾರಿಟಿ ಆಫ್ IT/BT ಎಂಪ್ಲಾಯೀಸ್ ಬಂದಿರೋದು ಹಳ್ಳಿಗಳಿಂದ. ವ್ಯವಸಾಯ ಮಾಡ್ತಿಲ್ಲ ಅಂತ ನಮಗೆ ತಿನ್ನೋಕೆ ಅನ್ನ ಇಲ್ಲ ಅಂತಲ್ಲ, ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡು ತಿಂತೀವಿ ಬಿಡು. ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗುತ್ತೆ. ತಿನ್ನೋಕ್ಕಾಗ್ದಿರೋ ಪ್ಲಾಸ್ಟಿಕ್ ಅನ್ನೋ ಜೊತೆ ದಂಡಿಯಾಗಿ ಕಾಯಿಲೆನೂ ಸಿಗುತ್ತೆ. ಆದರೆ ನಮ್ಮ ನೆಲ ಸೊಗಡು ಎಲ್ಲೂ ಸಿಗಲ್ಲ. ನಮಗೆ ನಮ್ಮ ನೆಲ ಜಲ ಸೊಗಡು ಮುಖ್ಯ. ನಾವು ರೈತರ ಮಕ್ಕಳು, ರೈತರಾಗಿ ಇರ್ತೀವಿಲ್ಲ, ದೇಶ ಕಾಯ್ತೀವಿ. ನಮ್ಮ ಜಪ, ನಮ್ಮ ನಿಲುವು ಒಂದೇ. ಜೈ ಜವಾನ್ ಜೈ ಕಿಸಾನ್. ನಿಜ, ಅವತ್ತಿದ್ದಾಗೆ ಇವತ್ತಿಲ್ಲ. ಆ ಹುಮ್ಮಸ್ಸು, ಆ ಉತ್ಸಾಹನೂ ಇಲ್ಲ. ಅದು ಸರಿ ಚಂದ್ರು, ನಮ್ಮ ಪ್ರಶ್ನೆ ಉತ್ತರ ಹೇಳಿಲ್ಲ. ನೀನಿದ್ದಿದ್ದು ಕಾಶ್ಮೀರದಲ್ಲಲ್ವಾ? ಅಲ್ಲಿ ಮೇಲಿಂದ ಮೇಲೆ ಉಗ್ರರ ಅಟ್ಟಹಾಸ ನಡೀತಿದೆ. ಇಂಥ ಸಮಯದಲ್ಲಿ ನೀನಿಲ್ಲೇ? ಅದೊಂಥರ ವ್ಯತೆ. ಯಾಕೋ, ಏನಾಯ್ತು?
ಅಲ್ಲಿನ ಪರಿಸ್ಥಿತಿ ಇಲ್ಲಿಗಿಂತ ಭಿನ್ನವಾಗಿ ಏನಿಲ್ಲ ರವಿ. ಹೇಳಿ ಅಂತ ಕೆಲಸದ ಗೌರವ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಒಬ್ಬ ಸಿಪಾಯಿ ಅನ್ನೋದಕ್ಕಿಂತ ಈ ದೇಶಭಕ್ತ ಕಣೋ. ಭಾರತ ಮಾತೆ ನಮ್ಮ ತಾಯಿ, ಇದು ನಮ್ಮ ಮಾತೃಭೂಮಿ. ಏನೋ ನಾವು ಅವತ್ತು ಅವರಾಗೆ ಯೋಚನೆ ಮಾಡಿ ಯಾವ್ದಾರ ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ಸಾಲ ಅನ್ನೋ ಸುಳಿಗೆ ಸಿಗಾಕೊಂತಾರಿಲ್ಲ, ಚಿಂತೆ ಅನ್ನೋ ಚಿತೆಗೆ ಬೇಯ್ತಾನೂ ಇರಲಿಲ್ಲ. ಹಲೋ, ಓಕೆ, ನಾನು ಈಗಲೇ ಹೊರಟೆ. ಏನಾಯಿತು? ನನ್ನ ರಕ್ತ ಕುದಿತಾ ಇದೆ ರವಿ. ಸೈನ್ಯ ಸೇರುವಾಗ ಈ ದೇಹ, ಈ ಜೀವ ನಿನಗೆ ಅಂತ ಆ ತಾಯಿ ನಾನು ಮಾತು ಕೊಟ್ಟಿದ್ದೆ. ಆ ಮಾತು ಈಗ ನನ್ನ ಬಡಿದರಿಸಿದೆ. ನಾನು ವಾಪಸ್ ಹೊರಡ್ತಾ ಇದ್ದೀನಿ. ಮತ್ತೆ ಹೋಗಿ ಬರ್ತೀಯಾ? ಗೊತ್ತಿಲ್ಲ ರವಿ, ಆದರೆ ಒಂದಿನ ನಾನು ಇಲ್ಲ ನನ್ನ ದೇಹ ಈ ಊರಿಗೆ ವಾಪಸ್ ಬರುತ್ತೆ. ನಾನು ಹೊರಡ್ತಾ ಇದ್ದೀನಿ ರವಿ. ನನ್ನ ತಾಯಿ ನನಗೋಸ್ಕರ ಕಾಯ್ತಿದ್ದೆ. ಗೆಳೆಯ, ಅವತ್ತು ನಾವು ಆಡಿದ ಒಂದೊಂದು ಮಾತು ಅಕ್ಷರಶಃ ಸತ್ಯ. ನೀನು ಅಲ್ಲಿದ್ದು ಆ ತಾಯಿ ಸೇವೆ ಮಾಡು, ನಾನು ಇಲ್ಲಿದ್ದು ಈ ತಾಯಿ ಸೇವೆ ಮಾಡ್ತೀನಿ. ಯಾರೇನೇ ಅಂದರೂ, ಎಷ್ಟೇ ಮೋಜು ಮಸ್ತಿ ಮಾಡಿದ್ರು, ಮಾಡಿದಾಗ ಈ ಮಾತೆ ಮಡಿಲಿಗೆ ಸೇರಬೇಕು.